ಈ ಒಂದು ವಿಡಿಯೋದಲ್ಲಿ 2025ಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 2025ರಲ್ಲಿ G20 ಶೃಂಗಸಭೆಗೆ ಅಧ್ಯಕ್ಷತೆ ವಹಿಸಿದ ದೇಶ ಯಾವುದು? 2025ರಲ್ಲಿ G20 ಶೃಂಗಸಭೆಗೆ ಅಧ್ಯಕ್ಷತೆ ವಹಿಸಿದ ದೇಶ ಬ್ರೆಜಿಲ್. ಸರಿಯಾದ ಉತ್ತರ ಬಿ, ಬ್ರೆಜಿಲ್. ಪ್ರಶ್ನೆ ನಂಬರ್ 2, 2025ರ ವಿಶ್ವ ಆರ್ಥಿಕ ವೇದಿಕೆ ಸಭೆ ನಡೆದ ಸ್ಥಳ ಯಾವುದು? 2025ರ ವಿಶ್ವ ಆರ್ಥಿಕ ವೇದಿಕೆ ಸಭೆ ನಡೆದ ಸ್ಥಳ ಡಾವೋಸ್. ಸರಿಯಾದ ಉತ್ತರ ಸಿ, ಡಾವೋಸ್. ಪ್ರಶ್ನೆ ನಂಬರ್ 3, 2025ರಲ್ಲಿ ಚಂದ್ರನ ದಕ್ಷಿಣ ಧ್ರುವ ಅನ್ವೇಷಣೆಗೆ ಮುಂದಾದ ದೇಶ ಯಾವುದು? 2025ರಲ್ಲಿ ಚಂದ್ರನ ದಕ್ಷಿಣ ಧ್ರುವ ಅನ್ವೇಷಣೆಗೆ ಮುಂದಾದ ದೇಶ ಭಾರತ. ಸರಿಯಾದ ಉತ್ತರ ಎ, ಭಾರತ. ಪ್ರಶ್ನೆ ನಂಬರ್ 4, 2025ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ದೇಶ ಯಾವುದು? 2025ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ದೇಶ ಭಾರತ. ಸರಿಯಾದ ಉತ್ತರ ಬಿ, ಭಾರತ. ಪ್ರಶ್ನೆ ನಂಬರ್ 5, 2025ರ ವಿಶ್ವ ಆರೋಗ್ಯ ದಿನದ ವಿಷಯ ಏನು? 2025ರ ವಿಶ್ವ ಆರೋಗ್ಯ ದಿನದ ವಿಷಯ ಹೆಲ್ತ್ ಫಾರ್ ಆಲ್. ಸರಿಯಾದ ಉತ್ತರ ಬಿ, ಹೆಲ್ತ್ ಫಾರ್ ಆಲ್. ಪ್ರಶ್ನೆ ನಂಬರ್ 6, 2025ರಲ್ಲಿ ಬ್ರಿಕ್ಸ್ ಗುಂಪಿಗೆ ಹೊಸದಾಗಿ ಸೇರಿದ್ದ ದೇಶ ಯಾವುದು? 2025ರಲ್ಲಿ ಬ್ರಿಕ್ಸ್ ಗುಂಪಿಗೆ ಹೊಸದಾಗಿ ಸೇರಿದ ದೇಶಗಳು ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವು. ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಇರಾನ್ ದೇಶಗಳು ಬ್ರಿಕ್ಸ್ ಕೂಟಕ್ಕೆ ಸೇರಿದವು. ಪ್ರಶ್ನೆ ನಂಬರ್ 7, 2025ರಲ್ಲಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿ ಮುಂದುವರಿದ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿ ಮುಂದುವರಿದ ದೇಶ ಅಮೆರಿಕ. ಸರಿಯಾದ ಉತ್ತರ ಸಿ, ಅಮೆರಿಕ. ಪ್ರಶ್ನೆ ನಂಬರ್ 8, 2025ರ ಒಲಿಂಪಿಕ್ಸ್ ಆಯೋಜನೆ ಮಾಡುವ ದೇಶ ಯಾವುದು? 2025ರ ಒಲಿಂಪಿಕ್ಸ್ ಆಯೋಜನೆ ಮಾಡುವ ದೇಶ ಫ್ರಾನ್ಸ್. ಸರಿಯಾದ ಉತ್ತರ ಬಿ, ಫ್ರಾನ್ಸ್. ಪ್ರಶ್ನೆ ನಂಬರ್ 9, 2025ರಲ್ಲಿ COP30 ಹವಾಮಾನ ಸಮ್ಮೇಳನ ನಡೆದ ದೇಶ ಯಾವುದು? 2025ರಲ್ಲಿ COP30 ಹವಾಮಾನ ಸಮ್ಮೇಳನ ನಡೆದ ದೇಶ ಬ್ರೆಜಿಲ್. ಸರಿಯಾದ ಉತ್ತರ ಬಿ, ಬ್ರೆಜಿಲ್. ಪ್ರಶ್ನೆ ನಂಬರ್ 10, 2025ರಲ್ಲಿ ವಿಶ್ವದ ಅತ್ಯಂತ ಸಂತೋಷದ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತ್ಯಂತ ಸಂತೋಷದ ದೇಶ ಫಿನ್ಲ್ಯಾಂಡ್. ಸರಿಯಾದ ಉತ್ತರ ಸಿ, ಫಿನ್ಲ್ಯಾಂಡ್. ಪ್ರಶ್ನೆ ನಂಬರ್ 11, 2025ರಲ್ಲಿ AI ನಿಯಂತ್ರಣ ಕಾನೂನು ಜಾರಿಗೆ ತಂದ ಮೊದಲ ದೇಶ ಯಾವುದು? 2025ರಲ್ಲಿ AI ನಿಯಂತ್ರಣ ಕಾನೂನು ಜಾರಿಗೆ ತಂದ ಮೊದಲ ದೇಶ ಯುರೋಪಿಯನ್ ಯೂನಿಯನ್. ಸರಿಯಾದ ಉತ್ತರ ಸಿ, ಯುರೋಪಿಯನ್ ಯೂನಿಯನ್. ಪ್ರಶ್ನೆ ನಂಬರ್ 12, 2025ರ ವಿಶ್ವ ಜಲ ದಿನದ ವಿಷಯ ಏನು? 2025ರ ವಿಶ್ವ ಜಲ ದಿನದ ವಿಷಯ ವಾಟರ್ ಫಾರ್ ಲೈಫ್. ಸರಿಯಾದ ಉತ್ತರ ಎ, ವಾಟರ್ ಫಾರ್ ಲೈಫ್. ಪ್ರಶ್ನೆ ನಂಬರ್ 13, 2025ರಲ್ಲಿ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯ ದೇಶ ಭಾರತ. ಸರಿಯಾದ ಉತ್ತರ ಬಿ, ಭಾರತ. ಪ್ರಶ್ನೆ ನಂಬರ್ 14, 2025ರಲ್ಲಿ WHO ಪ್ರಧಾನ ಕಚೇರಿ ಇರುವ ನಗರ ಯಾವುದು? WHOದ ಪ್ರಧಾನ ಕಚೇರಿ ಇರುವ ನಗರ ಜಿನೆವಾ. ಸರಿಯಾದ ಉತ್ತರ ಬಿ, ಜಿನೆವಾ. ಪ್ರಶ್ನೆ ನಂಬರ್ 15, 2025ರಲ್ಲಿ ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಶಕ್ತಿ ಉತ್ಪಾದಕ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಶಕ್ತಿ ಉತ್ಪಾದಕ ದೇಶ ಚೀನಾ. ಸರಿಯಾದ ಉತ್ತರ ಸಿ, ಚೀನಾ. ಪ್ರಶ್ನೆ ನಂಬರ್ 16, 2025ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವ ದಿನ ಆಚರಿಸಲಾಗುತ್ತದೆ? 2025ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು
ಮಾರ್ಚ್ 8ರಂದು ಆಚರಿಸಲಾಯಿತು. ಸರಿಯಾದ ಉತ್ತರ ಬಿ ಮಾರ್ಚ್ 8. ಪ್ರಶ್ನೆ ನಂಬರ್ 17. 2025ರಲ್ಲಿ ವಿಶ್ವ ಆರೋಗ್ಯ ದಿನದ ವಿಷಯ ಏನು? 2025ರಲ್ಲಿ ವಿಶ್ವ ಆರೋಗ್ಯ ದಿನದ ವಿಷಯ ಜೀರೋ ಹಂಗರ್. ಸರಿಯಾದ ಉತ್ತರ ಎ ಜೀರೋ ಹಂಗರ್. ಪ್ರಶ್ನೆ ನಂಬರ್ 18. 2025ರಲ್ಲಿ ನ್ಯಾಟೋಗೆ ಸೇರ್ಪಡೆಯಾದ ಹೊಸ ದೇಶ ಯಾವುದು? 2025ರಲ್ಲಿ ನ್ಯಾಟೋಗೆ ಸೇರ್ಪಡೆಯಾದ ಹೊಸ ದೇಶ ಸ್ವೀಡನ್. ಸರಿಯಾದ ಉತ್ತರ ಬಿ ಸ್ವೀಡನ್. ಪ್ರಶ್ನೆ ನಂಬರ್ 19. 2025ರಲ್ಲಿ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕರೆನ್ಸಿ ಪ್ರಯೋಗ ಆರಂಭಿಸಿದ ದೇಶ ಯಾವುದು? 2025ರಲ್ಲಿ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕರೆನ್ಸಿ ಪ್ರಯೋಗ ಆರಂಭಿಸಿದ ದೇಶ ಚೀನಾ. ಸರಿಯಾದ ಉತ್ತರ ಬಿ ಚೀನಾ. ಪ್ರಶ್ನೆ ನಂಬರ್ 20. 2025ರಲ್ಲಿ ವಿಶ್ವದ ಅತಿ ದೊಡ್ಡ ಅಂತರಿಕ್ಷ ಸಂಸ್ಥೆ ಯಾವುದು? 2025ರಲ್ಲಿ ವಿಶ್ವದ ಅತಿ ದೊಡ್ಡ ಅಂತರಿಕ್ಷ ಸಂಸ್ಥೆ ನಾಸಾ. ಸರಿಯಾದ ಉತ್ತರ ಸಿ ನಾಸಾ. ಪ್ರಶ್ನೆ ನಂಬರ್ 21. ವಿಶ್ವ ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಜೂನ್ 5. ಪ್ರಶ್ನೆ ನಂಬರ್ 22. ವಿಶ್ವ ಸಾಕ್ಷರತಾ ದಿನ ಯಾವ ದಿನ? ವಿಶ್ವ ಸಾಕ್ಷರತಾ ದಿನ ಸೆಪ್ಟೆಂಬರ್ 8. ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ 8. ಪ್ರಶ್ನೆ ನಂಬರ್ 23. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಧಾನ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿಸಿ. ಸರಿಯಾದ ಉತ್ತರ ಡಿ ವಾಷಿಂಗ್ಟನ್ ಡಿಸಿಯಲ್ಲಿದೆ. ಪ್ರಶ್ನೆ ನಂಬರ್ 24. 2025ರಲ್ಲಿ ವಿಶ್ವ ಬ್ಯಾಂಕ್ನ ಅಧ್ಯಕ್ಷ ಯಾರು? 2025ರಲ್ಲಿ ವಿಶ್ವ ಬ್ಯಾಂಕ್ನ ಅಧ್ಯಕ್ಷ ಅಜಯ್ ಬಂಗಾ. ಸರಿಯಾದ ಉತ್ತರ ಬಿ ಅಜಯ್ ಬಂಗಾ. ಪ್ರಶ್ನೆ ನಂಬರ್ 25. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಯಾರು? ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್. ಸರಿಯಾದ ಉತ್ತರ ಬಿ ಟೆಡ್ರೋಸ್ ಅಧನೋಮ್. ಪ್ರಶ್ನೆ ನಂಬರ್ 26. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಪ್ರಧಾನ ಕಚೇರಿ ಎಲ್ಲಿದೆ? ಸಂಯುಕ್ತ ರಾಷ್ಟ್ರ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. ಸರಿಯಾದ ಉತ್ತರ ಸಿ ನ್ಯೂಯಾರ್ಕ್. ಪ್ರಶ್ನೆ ನಂಬರ್ 27. ಬ್ರಿಕ್ಸ್ ರಾಷ್ಟ್ರಗಳ ಬ್ಯಾಂಕ್ ಯಾವುದು? ಬ್ರಿಕ್ಸ್ ರಾಷ್ಟ್ರಗಳ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸರಿಯಾದ ಉತ್ತರ ಸಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಪ್ರಶ್ನೆ ನಂಬರ್ 28. ಕಾಪ್ 30 ಹವಾಮಾನ ಸಮ್ಮೇಳನ 2025ರಲ್ಲಿ ಯಾವ ದೇಶದಲ್ಲಿ ನಡೆಯಿತು? ಕಾಪ್ 30 ಹವಾಮಾನ ಸಮ್ಮೇಳನ 2025ರಲ್ಲಿ ಬ್ರೆಜಿಲ್ನಲ್ಲಿ ನಡೆಯಿತು. ಸರಿಯಾದ ಉತ್ತರ ಸಿ ಬ್ರೆಜಿಲ್. ಪ್ರಶ್ನೆ ನಂಬರ್ 29. G7 ಗುಂಪಿನಲ್ಲಿ ಎಷ್ಟು ದೇಶಗಳಿವೆ? G7 ಗುಂಪಿನಲ್ಲಿ ಒಟ್ಟು 7 ದೇಶಗಳಿವೆ. ಸರಿಯಾದ ಉತ್ತರ ಸಿ 7. ಪ್ರಶ್ನೆ ನಂಬರ್ 30. ಸಾರ್ಕ್ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಸಾರ್ಕ್ನ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಕಠ್ಮಂಡು. ಸರಿಯಾದ ಉತ್ತರ ಬಿ ಕಠ್ಮಂಡು. ಪ್ರಶ್ನೆ ನಂಬರ್ 31. ಏಸಿಯನ್ ಸಂಸ್ಥೆಯ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ಏಸಿಯನ್ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಜಕಾರ್ತ್. ಸರಿಯಾದ ಉತ್ತರ ಸಿ ಜಕಾರ್ತ್. ಪ್ರಶ್ನೆ ನಂಬರ್ 32. ವಿಶ್ವ ಪ್ರವಾಸೋದ್ಯಮ ದಿನ ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ 27. ಪ್ರಶ್ನೆ ನಂಬರ್ 33. ಅಂತಾರಾಷ್ಟ್ರೀಯ ಯೋಗ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಜೂನ್ 21. ಪ್ರಶ್ನೆ ನಂಬರ್ 34. ವಿಶ್ವ ಕ್ಯಾನ್ಸರ್ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಕ್ಯಾನ್ಸರ್ ಅನ್ನು ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ ಫೆಬ್ರವರಿ 4. ಪ್ರಶ್ನೆ ನಂಬರ್ 35. ವಿಶ್ವ ರಕ್ತದಾನ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜೂನ್ 14. ಸರಿಯಾದ ಉತ್ತರ ಸಿ ಜೂನ್ 14. ಪ್ರಶ್ನೆ ನಂಬರ್ 36. ವಿಶ್ವ ಜನಸಂಖ್ಯಾ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಜನಸಂಖ್ಯಾ ದಿನವನ್ನು ಜುಲೈ 11ರಂದು ಆಚರಿಸಲಾಗುತ್ತದೆ.
ಸರಿಯಾದ ಉತ್ತರ ಸಿ ಜುಲೈ 11. ಪ್ರಶ್ನೆ ನಂಬರ್ 37. ವಿಶ್ವ ಮಾನವ ಹಕ್ಕು ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಮಾನವ ಹಕ್ಕು ದಿನವನ್ನು ಡಿಸೆಂಬರ್ 10ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಡಿಸೆಂಬರ್ 10. ಪ್ರಶ್ನೆ ನಂಬರ್ 38. ವಿಶ್ವ ಹವಾಮಾನ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಹವಾಮಾನ ದಿನವನ್ನು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಮಾರ್ಚ್ 23. ಪ್ರಶ್ನೆ ನಂಬರ್ 39. ವಿಶ್ವ ಕಾರ್ಮಿಕ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಕಾರ್ಮಿಕ ದಿನವನ್ನು ಮೇ 1ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಮೇ 1. ಪ್ರಶ್ನೆ ನಂಬರ್ 40. ಯುನೆಸ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಯುನೆಸ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಪ್ಯಾರಿಸ್ನಲ್ಲಿ. ಸರಿಯಾದ ಉತ್ತರ ಸಿ ಪ್ಯಾರಿಸ್. ಪ್ರಶ್ನೆ ನಂಬರ್ 41. ಒಪಿಕ್ ಸಂಸ್ಥೆಯ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ಒಪಿಕ್ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ವಿಯೆನ್ನಾ. ಸರಿಯಾದ ಉತ್ತರ ಬಿ ವಿಯೆನ್ನಾ. ಪ್ರಶ್ನೆ ನಂಬರ್ 42. ವಿಶ್ವ ಆರೋಗ್ಯ ಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು? ವಿಶ್ವ ಆರೋಗ್ಯ ಸಂಸ್ಥೆ 1948ರಲ್ಲಿ ಸ್ಥಾಪಿತವಾಯಿತು. ಸರಿಯಾದ ಉತ್ತರ ಡಿ 1948. ಪ್ರಶ್ನೆ ನಂಬರ್ 43. IMF ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? IMF ಸ್ಥಾಪನೆಯಾದ ವರ್ಷ 1944. ಸರಿಯಾದ ಉತ್ತರ ಸಿ 1944. ಪ್ರಶ್ನೆ ನಂಬರ್ 44. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ವಿಶ್ವದ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಸರಿಯಾದ ಉತ್ತರ ಸಿ ಏಷ್ಯಾ. ಪ್ರಶ್ನೆ ನಂಬರ್ 45. ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು? ವಿಶ್ವದ ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಡಿ ಪೆಸಿಫಿಕ್. ಪ್ರಶ್ನೆ ನಂಬರ್ 46. ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ವಿಸ್ತೀರ್ಣದಲ್ಲಿ ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ. ಸರಿಯಾದ ಉತ್ತರ ಡಿ ರಷ್ಯಾ. ಪ್ರಶ್ನೆ ನಂಬರ್ 47. ವಿಶ್ವದ ಅತಿ ಸಣ್ಣ ದೇಶ ಯಾವುದು? ವಿಶ್ವದ ಅತಿ ಸಣ್ಣ ದೇಶ ವ್ಯಾಟಿಕನ್ ಸಿಟಿ. ಸರಿಯಾದ ಉತ್ತರ ಸಿ ವ್ಯಾಟಿಕನ್ ಸಿಟಿ. ಪ್ರಶ್ನೆ ನಂಬರ್ 48. ಅಂತಾರಾಷ್ಟ್ರೀಯ ತಾಯಂದಿರ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ತಾಯಂದಿರ ದಿನವನ್ನು ಮೇ 11ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಮೇ 11. ಪ್ರಶ್ನೆ ನಂಬರ್ 48. ವಿಶ್ವ ಶಾಂತಿ ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಶಾಂತಿ ಸೆಪ್ಟೆಂಬರ್ 21ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ 21. ಪ್ರಶ್ನೆ ನಂಬರ್ 50. ವಿಶ್ವ ವಿಜ್ಞಾನ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ವಿಜ್ಞಾನ ದಿನವನ್ನು ನವೆಂಬರ್ 10ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ ನವೆಂಬರ್ 10. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ.